ಲೋ ಭದ್ರ ಹೊಸಿ ಬಿರ್ನೆ ಓಡಿಸ್ಲಾ ನಂಗೆ ತಡ್ಕೊಳಕ್ ಆಯ್ತಾ ಇಲ್ಲ ಅಮ್ಮಮ್ಮ ಇನ್ ಹೊಸಿ ಹೊತ್ತು ತಡ್ಕಮ್ಮಮ್ಮ ಇನ್ನೇನು ಹಾಸ್ಪಿಟ್ಲ್ ಬಂದ್ಬಿಡ್ತು ಹೆಂಗೋ ಸದ್ಯಕ್ಕೆ ನನ್ ಮಗ ಹೋದ ಇನ್ನ ಗೋವಿಂದ ಭದ್ರ ಕ್ವಾಟ್ಲೆ ಯಾರು ಅಟ್ಟಿಲಿಲ್ಲ ಈಗ ಹೆಂಗಾರ ಮಾಡಿ ಹಿಂಗಸ್ರನ್ನೆಲ್ಲ ಆಚೆ ಕಳಿಸ್ಬೇಕಲ್ಲ ಲೇ ಮೋನ ಇವತ್ತು ಪ್ರದೋಷ ಅಟ್ಟಿ ಹೆಂಗಸ್ರೆಲ್ಲ ಸೇರಿ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ಬಿಡಿ ಅಲ್ಲ ಅತ್ತೆ ಇವತ್ತೇನ್ ಪ್ರದೋಷ ಇಲ್ವಲ್ಲ ಅದು ಅಲ್ದೆ ನಾವು ಶಿವನ್ ಗುಡಿಗೆ ಹೋಗೋದ್ ಸಂಜೆನೆ ಅಲ್ವೇ ಪ್ರದೋಷ ಇಲ್ದೆ ಹೋದ್ರೆ ಏನಾಯ್ತು ಹೆಂಗಿದ್ರು ಧನುರ್ಮಾಸ ತಾನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ನಿಮ್ ಗಂಟೆನ್ ಬಿದ್ದೋದದ ಏ ಸಾವಿತ್ರಿ ನಂತಿ ಎಲ್ಲಿಗೆ ಹೋದ್ರೆ ಬಂದ್ರೆ ಗುಡಿಗೆ ಹೋಗ್ಬೇಕು ಅಯ್ಯೋ ಏಟೊತ್ ಮಾಡವ್ರಿ ಇವ್ರು ಇದೇನವ ಇದ್ದಕ್ಕಿದ್ದಂಗೆ ಗುಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ಯಾ ಯಾವತ್ತಾರು ಒಳ್ಳೆ ದಿನ ಹೋದ್ರಾಯ್ತು ಬಿಡು ಅಯ್ಯ ಅದನ್ನು ಪುರೋಹಿತರ ಹತ್ರ ಹೋಗಿ ಮುಹೂರ್ತಗಳಿಗೆ ಕೇಳಕ್ಕಾದದೆ ಅಲ್ರೇ ನಿಮ್ಗೆ ಗುಡಿಗೆ ಹೋಗ್ ಬರಕ್ಕೂ ಕಷ್ಟನೇ ಅತ್ತೆ ನಾವೇನ್ ಗುಡಿಗೆ ಹೋಗಕ್ಕಿಲ್ಲ ಅಂತ ಹೇಳ್ತಿಲ್ಲ ಅಲ್ಲ ಇದ್ದಕ್ಕಿದ್ದಂಗೆ ನೀವ್ ಇಟ್ಟೊಂದ್ ಯಾಕೆ ಹೋಗಿ ಹೋಗಿ ಅಂತ ಹಠ ಹಿಡಿತಿದ್ದೀರಾ ಅದ್ ಗೊತ್ತಾಯ್ತಾ ಓಹೋ ಇವಳಿಗೆ ಗುಡಿಗೆ ಹೋಗಕ್ಕೂ ಕಾರಣ ಬೇಕೇನೋ ನೋಡವ ನೀ ಕಾರಣ ಹೇಳ್ದೆ ಹೋದ್ರೆ ಸುಮ್ನೆ ಹಂಗೆಲ್ಲ ನಾವ್ ಹೋಗಕ್ಕಿಲ್ಲ ಅದು ಅದು ಹಾ ನಿನ್ನೆ ರಾತ್ರಿ ನಿಮ್ಮಪ್ಪ ನನ್ ಕನ್ಸಲ್ ಬಂದು ಅಟ್ಟಿ ಹೆಂಗಸ್ರಿಗೆಲ್ಲ ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿನೇ ಇಲ್ಲ ಕಮ್ಮಿ ಆಗೋಗದೆ ಅದಕ್ಕೆ ಅಟ್ಟಿಯಲ್ಲಿ ಈಟೊಂದು ಅನಾಹುತ ಅವಾಂತರ ಆಗ್ತಾ ಇರೋದು ಅದಕ್ಕೆ ಅಟ್ಟಿ ಹೆಂಗಸ್ರನ್ನೆಲ್ಲ ಗುಡಿ ಕಳಿಸಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಅನ್ನದಾನ ಮಾಡಿ ಬರಕ್ ಹೇಳು ಅಂತಂದ್ರು ಏ ನಮ್ಮವ್ವ ಹೇಳ್ತಾ ಇರೋದು ದಿಟ ಏನೇ ದಿಟಾನೋ ಪಟಾನೋ ಈ ಅಮ್ಮಮ್ಮ ನಿನ್ ಗಂಡ ನಿನ್ ಕನ್ಸಲ್ ಬಂದಿದ್ರೆ ನೀನು ನಿನ್ ಸೊಸೆಯರು ನಿನ್ ಮಗಳನ್ನ ಕರ್ಕೊಂಡು ಹೋಗು ಸುಮ್ನೆ ಬಾ ಬಾ ಅಂತ ನನ್ ಪ್ರಾಣ ಯಾಕೆ ತಿಂತ ಇದ್ಯಾ ನಾನೆಲ್ಲೋ ಹೋಗಕ್ಕಿಲ್ಲ ನಾನು ಹೋಗಕ್ಕಿಲ್ಲ ಅಮ್ಮಮ್ಮ ಓಯ್ ನಾನ್ ಹೇಳ್ತಾ ಇರೋದು ತಾನೇ ಬಾಯಿ ಮುಚ್ಕೊಂಡು ಹೋಗ್ ಬನ್ನಿ ಇಲ್ಲ ಅಂದ್ರೆ ನನ್ ಮಗನ್ಗೆ ಹೇಳ್ತೀನಿ ಆಟಯ್ಯ ಅತ್ತೆ ಜಾಸ್ತಿ ಮಾಡ್ಕೋಬೇಡಿ ನಾವು ಹೋಗ್ಬಿಟ್ಟು ಬರ್ತೀವಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಸೊಳ ಸುಣ ಅನ್ಬೇಡಿ ಈಗ ಮಾಡ್ಕೊಂಡಿರೋ ಸಿಂಗಾರವೇ ಸಾಕು ಹೊರಡಿ ಅಂದಾಗೆ ವಿದ್ಯಾ ಚಂಪಾ ನೀವು ಬರ್ರವಾ ಅಯ್ಯೋ ನೀವ್ ಹೋಗ್ರೆ ಅವಳನ್ ಬ್ಯಾರೆ ಕರಿತಾವಳಲ್ಲಪ್ಪ ಅತ್ತೆ ಹೇಳಿದ್ರಲ್ಲ ಅಟ್ಟಿ ಹೆಂಗಸ್ರೆಲ್ಲ ಗುಡಿಗೆ ಹೋಗ್ಬಿಟ್ಟು ಬನ್ನಿ ಅಂತ ನೀವು ಬನ್ನಿ ಏ ಕೂತ್ಕೊಂಡ್ರೆ ನೀವು ಲೇ ಮೋನ ಇದ್ ಬದ್ದವ್ರೆಲ್ಲ ಹೊಂಟೋದ್ರೆ ಮನೆಯಲ್ಲಿ ಕ್ಯಾಮ ಮಾಡೋರು ಯಾರೇ ಇವ್ರಿಬ್ರು ಇಲ್ಲೇ ಇದ್ದು ಇರೋ ಬರೋ ಕೆಲ್ಸನೆಲ್ಲ ನೋಡ್ಕೊಳ್ಳಿ ನಾನ್ ಮಾಡಿಸ್ತೀನಿ ನೀವು ಮಾತ್ರ ಹೋಗ್ಬಿಟ್ ಬನ್ನಿ ಹಾ ಟೈಮ್ ಆಯ್ತು ಹೊರಡಿ ಹೊರಡಿ ಹಾ ಹೊರಡಿ ಅಂದೆ ಸರಿ ಅತ್ತೆ ಏ ಇದ್ಯಾ ಇವನ್ನೆಲ್ಲ ಚಂಪಾ ನೋಡ್ಕೊತಾವಳೆ ನೀನ್ ಹೊಂಡಕ್ಕೆ ಸಿದ್ಧ ಆಗು ಹ್ಞೂ ಅಕ್ಕ ನೀವು ಹೊಂಡಿ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಚಂಪಾ ಅಮ್ಮಮ್ಮ ಅಯ್ಯೋ ನೀನ್ ಸುಮ್ಕಿರೆ ಓ ಏನೋ ಒಂದು ಮಾಡಿ ಎಲ್ರನ್ನೂ ಹೊರಗ್ ಸಾಗಾಕಿದೆ ಆದ್ರೆ ಇವಳನ್ ಹೆಂಗಪ್ಪ ಈಗ ಕರ್ಕೊಂಡು ಹೋಗೋದು
ಎಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ? ಭದ್ರಣ್ಣ ಬನ್ನಿ ತಿಂಡಿ ಕೊಡ್ತೀನಿ. ಬೇಡ ಚಂಪಾ, ನಾನು ಆಚೆನೆ ತಿನ್ಕೊಂತೀನಿ. ಏನಮ್ಮಮ್ಮ, ಏನೋ ಯೋಚನೆ ಮಾಡ್ತಾ ಇದ್ದೆ? ಆ ನನಗೇನಿಲ್ಲ ಯಾಚನೆ, ತಿಂಡಿ ತಿಂದೆ ಹಂಗೆ ಓಡಾಡ್ತೀವಿ ಅಟೆಯ. ವಾ, ಸರಿ ಅಮ್ಮಮ್ಮ. ಅಯ್ಯಯ್ಯೋ, ಇವಾಗ ಏನಾದ್ರೂ ಮಾಡ್ಬೇಕಲ್ಲ. ಆ, 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 ಅಮ್ಮಮ್ಮ, ಅಯ್ಯೋ ಅಯ್ಯೋ, ಅಮ್ಮಮ್ಮ, ಅಮ್ಮಮ್ಮ. ಅಯ್ಯೋ, ಎದೆ ಹಿಡ್ಕೊಂಡಂಗ ಆಯ್ತದೆ. ಎದೆ ನಾವು ನನ್ ಕೈಲ ಆಗ್ತಾ ಇಲ್ಲ ಭದ್ರ. ನಂಗೆ ಉಸಿರಾಡಕ್ಕೂ ಕಷ್ಟ ಆಯ್ತಾ ಇದೆ. ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾ ಭದ್ರ? ಇಲ್ಲ ಅಂದ್ರೆ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಯ್ತೀನಿ. ಅಮ್ಮಮ್ಮ, ಯಾಕೆ ಸುಮ್ಕೆ ಏನೇನೋ ಮಾತಾಡಿ? ನಿಂಗೇನಾರ ಆಗಕ್ ನಾನ್ ಬಿಟ್ಟೆನೆ? ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರು. ಕರ್ಕೊಂಡು ಹೋಯ್ತೀನಿ ಅಂತ ಹಂಗೆ ಕೂತಿದ್ಯಲ್ಲ, ಬಿರ್ನೆ ಕರ್ಕೊಂಡು ಹೋಗ್ಲಾ? ಸರಿ ಅಮ್ಮಮ್ಮ. ನೀನೇನೆ ಕರ್ಕೊಂಡ್ ಬಿಟ್ಕೊಂಡ್ ನೋಡ್ತಾ ಇದೀಯಾ? ನನ್ ಸಹಾಯ ಮಾಡಕ್ಕೆ ಬಾರೆ. ಅಯ್ಯೋ, ಅಮ್ಮ ನೋವು. ಹುಲ್ಕೆರಮ್ಮ, ನನ್ ಕಾಪಾಡೋ ತಾಯಿ. ಲೋ ಭದ್ರ, ಹೊಸಿ ಬಿರ್ನೆ ಓಡಿಸ್ಲಾ? ನಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ಅಮ್ಮಮ್ಮ, ಇನ್ ಹೊಸಿ ಹೊತ್ತು ತಡ್ಕಮ್ಮಮ್ಮ, ಇನ್ನೇನ್ ಹಾಸ್ಪಿಟ್ಲ್ ಬಂದ್ಬಿಡ್ತು. ಅಮ್ಮಮ್ಮ ನಿಮ್ಗೇನು ಆಗಕ್ಕಿಲ್ಲ, ಧೈರ್ಯವಾಗಿರಿ. ಅಮ್ಮಮ್ಮ, ನೀನು ಸ್ಯಾನೆ ಗಟ್ಗಿತ್ತಿ, ರಾಗಿ ಮುದ್ದೆ ತಿಂದು ಬೆಳ್ದಿರೋಳ್ ನೀನು. ಏನು ಆಗಕ್ಕಿಲ್ಲ ಅಮ್ಮಮ್ಮ, ಧೈರ್ಯ ತನಕ. ಏಯ್ ಅಮ್ಮಮ್ಮ ಇಲ್ಲಿ. ಏ ಅಮ್ಮಮ್ಮ, ಗೋಲಿ ಹಿಂಗ್ ಕೂತ್ಬಿಟ್ಟಿದೆ. ಕುಂತೀವ್ನಿ. ಏಯ್ ಕಾಗೆ ಮುತ್ಕಿ, ನೋಡಕ್ ಆಯ್ತಲ್ಲ, ಮೊದ್ಲ ಕನ್ನಡಕ ತೆಗಿ. ಇದನ್ನ ಹಾಕೊಂಡ್ರೆ ನಾನ್ ಚಂದಾಗ್ ಕಾಣ್ತೀನಿ ಅಂತ ಹೊಟ್ಟೆ ಉರಿ ಅಲ್ವಾ ನಿಂಗೆ? ಓಹೋ, ಬಾರಿ ತ್ರಿಪುರ ಸುಂದರಿ ನೋಡು, ನಾ ಹೊಟ್ಟೆ ಉರ್ಕೊಳಕ್ಕೆ. ಏಯ್ ಮೊದ್ಲ ಅದನ್ನೆಲ್ಲ ಬಿಡು, ನಾಟಕ ಯಾಕೆ ಮಾಡ್ದಿ ಹೇಳು? ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ, ಮೊದ್ಲು ನಾನ್ ಹೇಳಿತಾವ ನಡಿ. ನೋಡೋ, ಮೊದ್ಲೇ ನೀನ್ ನಾಟಕ ಮಾಡಿರೋದಕ್ಕೆ ನನ್ ಕೋಪ ನತ್ಗಿರೋದೆ. ತುಮ್ಕೆ ಮಸ್ಗಿರಿ ಮಾಡ್ದಲೆ ಎಲ್ಗೋಗ್ಬೇಕು ಅಂತ ನೆಟ್ಗಳು. ನಿನ್ನ ಮಗ್ಲಲ್ಲಿ ಈ ಭಾಗೀರಥಿ ಕೆಂಪೇಗೌಡ ಇರ್ಬೇಕಾದ್ರೆ ನೀನ್ಯಾಕೆ ಎದ್ರಕೊಂಡಿ? ಹೇಳೆ, ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಧೈರ್ಯವಾಗಿ ಹೇಳು. ಅದು ಗೌರ್ಮೆಂಟ್ ಕಾಲೇಜ್ ತವ ಹೋಗ್ಬೇಕು. ಹೇಳಿದ್ಲು ತಾನೇ, ಅಲ್ಲಿಗೆ ನಡಿಲ? ಏಯ್ ಮುತ್ಕಿ, ಇಬ್ರುನು ಹಂಗೆ ಕಪ್ಪೆ ಮರಿ ಒಗ್ದಾಕ್ ಬಿಡ್ತೀನಿ. ದೊಡ್ಡ ಮಹಾರಾಣಿ ಹೋಗ್ಬಿಟ್ಲು, ನಾ ಈಗ ಹೊಂಟೋಗ್ಬಿಡ್ಬೇಕು. ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಮಧ್ಯ ಹೇಳಿ, ಆಮೇಲೆ ಅಲ್ಲಿಗೆ ಹೋಗ್ಬೇಕೋ ಬೇಡವಾ ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಏನೇ ಹೇಳ್ಬಿಡದೆ? ಏಯ್ ಇವನ್ ಮೊಳ್ಳಿ ಹಂಗ್ ತಲೆ ಅಲ್ಲಾಡ್ಸ್ತಿದ್ದಿ, ಅದೇನು ಅಂತ ಬೊಗಳು. ಅಲ್ಲಿಗೆ ಹೋದ್ಮ್ಯಾಕೆ ಗೊತ್ತಾಯ್ತದೆ ತಾನೇ. ಮೊದ್ಲು ನಡಿಲ? ಅವಳಿವತ್ತು ಪರೀಕ್ಷೆ ಬರೆಕ್ ಹೋಯ್ತವಳೆ ಕಣ್ಲಾ. ಏಯ್ ಮುಖ್ಯ, ಅದೇನೋ ಹೇಳ್ದಲ್ಲ, ಇನ್ನೊಂದ್ಕಿತ ಹೇಳು.
ಅವತ್ತು ನಮ್ಗೆಲ್ಲ ಸುಳ್ಳು ಹೇಳ್ಬಿಟ್ಟು ಬೆಂಗಳೂರು ಕರ್ಕೊಂಡೋಗಿ ಪರೀಕ್ಷೆ ಕಟ್ಸಿ ಬಂದಿದ್ಯಲ್ಲ, ಅದನ್ನೇ ಬರ್ಬೇಕು ಅಂತವಳೆ. ಯಾಕ್ಲಾ ಮುಖ ತಿರ್ಗಿಸ್ಕೊಂಡ್ ಕೂತಿದೀಯಾ? ಬಿಡ್ಲಾ ಗಾಡಿನ? ಅದೆಲ್ಲ ಹಳೆ ಕತೆ. ಈಗ ಇವಳು ಯಾರನ್ನ ಕೇಳಿ ಪರೀಕ್ಷೆ ಬರೀತಾವಳೆ? ಜೊತೆಗೆ ನಾನೇ ಬಂದೀವ್ನಿ, ಇನ್ಯಾರನ್ನ ಕೇಳ್ಬೇಕು? ಏ ಅಮ್ಮಮ್ಮ, ಇದ್ರಿಂದ ಎಂತ ದೊಡ್ಡ ತೊಂದ್ರೆ ಆಯ್ತದೆ ಅಂತ ನಿಮ್ಗೆ ಸಂದಾಗ ಗೊತ್ತದೆ ತಾನೆ? ಇದು ಬಾರಿ ತಲೆನೋವಿನ ಕೆಲ್ಸಪ್ಪ, ನನ್ ಕೈಲಂತೂ ಆಗಲ್ಲ. ಈ ಅಪ್ಪ ಮಗನ್ ಜೊತೆಗೆ ಬೇಯೋ ಹೊತ್ತಿಗೆ ನಂಗಂತೂ ಸಾಕಾಗಿ ಹೋಯ್ತದೆ. ಒಳ್ಳೆ ರಚ್ಚೆ ಹಿಡಿದಿದ್ದನ್ನೇ ಹಿಡಿತಾರೆ. ಅಯ್ಯ, ನೋಡ್ಲಾ, ಇವತ್ತು ನನ್ನ ಮಗ ಮಂತ್ರಿ ಆಗವನಿ ಅಂದ್ರೆ ಅದಕ್ಕೆ ಕಾರಣ ಇವಳು ಅನ್ನೋದನ್ನ ಮರಿಬೇಡ. ನೀನ್ ಏನಾದ್ರು ಹೇಳಮ್ಮಮ್ಮ, ನಾನಂತೂ ಇದಕ್ಕೆ ಒಪ್ಕೊಳಕಿಲ್ಲ. ಆದ್ರೆ ನಾನ್ ಕರ್ಕೊಂಡು ಹೋಯ್ತೀನಿ ಅಂತ ಮಾತ್ ಕೊಟ್ಟಿವ್ನಿ. ಯಾರನ್ ಕೇಳ್ ಮಾತ್ ಕೊಟ್ಟೆ ನೀನು? ಯಾರನ್ನ ಕೇಳಿ ನೀನ್ ಬೆಂಗಳೂರಿಗೆ ಕರ್ಕೊಂಡೋಗಿದ್ದೆ? ಅಂದ್ಮ್ಯಾಕೆ ನೀನು ಮಾತು ಉಳಿಸ್ಕೊಂಡೆ ತಾನೆ? ಹಂಗೆಯ ಈ ಅಮ್ಮಮ್ಮ ಕೊಟ್ಟ ಮಾತನ್ನ ಮೊಮ್ಮಗನಾಗಿ ಉಳಿಸೋ ಜವಾಬ್ದಾರಿ ನಿಂದು ತಾನೆ? ಕೊಟ್ಟ ಮಾತನ್ನ ತಪ್ಪೋದು ಒಂದೇಯ, ಪ್ರಾಣ ಕಳ್ಕೊಳ್ಳೋದು ಒಂದೇಯ. ಅದೇನು ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಏನಾದ್ರೂ ಅಪ್ಪ ಹಿಂಗ್ ಗೊತ್ತಾದ್ರೆ ಏನಾಯ್ತದೆ ಅಂತ ಹೊಸಿ ಯೋಚನೆ ಮಾಡಿದ್ಯಾ? ಲೇ, ನಾನು ಅವನ ಅವ್ವ, ಅವನು ಎತ್ತಿರೋಳು. ಈ ಮನೆ ಇರಿ ತಲೆ ಹೇಳ್ತಾ ಇವನಿ. ನಾನು ಹೇಳಿದ್ದನ್ನ ಕೇಳ್ತೀಯೋ ಇಲ್ವೋ? ಹಂಗ ಒಂದ್ ಕೆಲ್ಸ ಮಾಡ್ತೀನಿ ತಡಿ. ಅಪ್ಪ ಹಿಂಗೆ ಫೋನ್ ಮಾಡ್ಬಿಟ್ಟು ಅಮ್ಮಮ್ಮ ಹಿಂಗ್ ಹೇಳ್ತಾವ್ರೆ, ಏನ್ ಮಾಡೋದು ಅಂತ ಕೇಳ್ತೀನಿ ತಡಿ. ಲೇ, ಇದೆಲ್ಲ ಏನು ಬೇಡ. ನಿಮ್ಮ ಅಪ್ಪ ಮಗನ ಮಧ್ಯೆ ಏನು ಸಮಸ್ಯೆ ಬರ್ದಂಗೆ ನಾನ್ ನೋಡ್ಕೊಂತೀವ್ನಿ. ಅಂತವ ಮಾತ್ ಕೊಟ್ಟಿವ್ನಿ. ಈಗ ನೀನ್ ನಡಿ,